ಆತ್ಮೀಯರೇ, ಎಲ್ರಿಗೂ ನಮಸ್ತೆ. MDM ಸ್ಯಾಟ್ಸ್ನಲ್ಲಿ ಫುಡ್ ಇಂಡೆಂಟ್ನ ಎಂಟ್ರಿ ಮಾಡ್ತಕ್ಕಂಥದ್ದು ಯಾವ ರೀತಿ, ಈ ರೀತಿ ಇರ್ತಕ್ಕಂಥ 5 ಐಟಮ್ಗಳನ್ನ ಫುಡ್ ಇಂಡೆಂಟ್ನ ಎಂಟ್ರಿ ಮಾಡ್ತಕ್ಕಂಥದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲು ನಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಬ್ರೌಸರ್ನ ಯೂಸ್ ಮಾಡಿ, ಆನಂತರ MDMಗೆ ನಾವೇನು ಲಾಗಿನ್ ಆಗ್ತೀವಿ ಅದೇ ರೀತಿ MDM SATS MDM ಸ್ಯಾಟ್ಸ್ ಏನು ಆಪ್ಷನ್ ಇದೆ ಇದೇ ಲಾಗಿನಲ್ಲಿ ಆಗ್ತಕ್ಕಂಥದ್ದು. MDM SATS ಅಂತ ಟೈಪ್ ಮಾಡಿ ಸರ್ಚ್ ಆಪ್ಷನಲ್ಲಿ. ಆನಂತರ ಇಲ್ಲಿ ಈ ರೀತಿ ಲಾಗಿನ್ ಬರುತ್ತೆ. MDMದು ಮಿಡ್ ಡೇ ಮೀಲ್ಸ್, PM ಪ್ರಧಾನ ಮಂತ್ರಿ ಪೋಷಣ್ ಅಭಿಯಾನ್ ಅಂತ ಎಲ್ಲ ಇರ್ತಕ್ಕಂಥ ಈ ಲಿಂಕನ್ನು ತೆಗೆದುಕೊಳ್ಳಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಲಾಗಿನ್ ಆಗ್ಲಿಕ್ಕೆ ಬರುತ್ತೆ. ಯೂಸರ್ ID, ಪಾಸ್ವರ್ಡು ಮತ್ತು ಕ್ಯಾಪ್ಚನ ಸೇಮ್ ಕೊಡಬೇಕು. ಅನಂತರ ಲಾಗಿನ್ ಅಂತ ಏನಿದೆ ಅದನ್ನು ಕೊಡಬೇಕು. ಇಲ್ಲಿ ಲಾಗಿನ್ ಆಗ್ತಕ್ಕಂಥದ್ದು ಯೂಸರ್ ನೇಮು, ಪಾಸ್ವರ್ಡು, ಕ್ಯಾಪ್ಚಾ ಕೊಟ್ಟು ಲಾಗಿನ್ ಆದ ನಂತರ ನಮಗೆ ಈ ರೀತಿ ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ್ PM ಪೋಷಣ್ ಕರ್ನಾಟಕ ಅಂತ ಬರುತ್ತೆ. ಸ್ಕೂಲ್ ನೇಮು, HM ಹೆಸರು ಇಲ್ಲಿ ಬರುತ್ತೆ. ಇಲ್ಲಿ ನಾವು ಫಸ್ಟ್ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಒಂದು ಆಪ್ಷನ್ ಇದೆ. ಇಲ್ಲಿ ಈ ರೀತಿ 3 ಅಡ್ಡಗೆರೆ ಇರ್ತಕ್ಕಂಥ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಮೇನ್ ಆಪ್ಷನ್ನು ಇದರಲ್ಲಿ ಇರೋದ್ರಿಂದ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಸ್ಕ್ರಾಲ್ ಮಾಡಿ. ಇಲ್ಲಿ ಮೇಯ್ನ್ ಮಾಡಬೇಕಾದಂಥದ್ದು 2 ಆಪ್ಷನ್ನಲ್ಲಿ ಕೆಲಸನ ಮಾಡಬೇಕು. ಒಂದು ಓಪನ್ ಬ್ಯಾಲೆನ್ಸ್ ಅಂತ ಇದೆ, ಫುಡ್ ಗ್ರೈನ್ಸ್ ಓಪನ್ ಬ್ಯಾಲೆನ್ಸ್. ಇನ್ನೊಂದು ಇಂಡೆಂಟ್ಸ್ ಅಂತ ಇದೆ. ಇದು ಫಸ್ಟ್ ನಾವು ಓಪನಿಂಗ್ ಬ್ಯಾಲೆನ್ಸಲ್ಲಿ ಫುಡ್ ಗ್ರೈನ್ದು ಫೀಡ್ ಮಾಡ್ಕೋಬೇಕು. ಆನಂತರ ಇಂಡೆಂಟನ್ನು ಸೊ ಮೊದಲು ಓಪನಿಂಗ್ ಬ್ಯಾಲೆನ್ಸ್ನ ಫೀಡ್ ಮಾಡ್ಕೊಂಡು ಆನಂತರ ಇಂಡೆಂಟಿಗೆ ಬರೋಣ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಮತ್ತೆ ನ್ಯೂ ಆಪ್ಷನನ್ನು ತೆಗೆದುಕೋಬೇಕು. ನ್ಯೂ ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಮೇಲೆ ಸ್ಕ್ರಾಲ್ ಮಾಡಿ. ಇಲ್ಲಿ ನ್ಯೂ ಆಪ್ಷನ್ ಬಂದಾಗ ನಮಗೆ ಇಷ್ಟು ಇದನ್ನು ತೋರಿಸುತ್ತೆ. ಇಲ್ಲಿ ನಾವು ಈ ಮೊದಲು ಇಯರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಐಟಮ್ ರೈಸು, ಗೋಧಿ, ತೊಗರಿಬೇಳೆ, ಎಣ್ಣೆ, ಹಾಲಿನ ಪುಡಿ ಯಾವುದು ಅಂತ ಐಟಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕ್ವಾಂಟಿಟಿ ಎಷ್ಟು ಬೇಕು ಅಂತ ಅದು ಯೂನಿಟ್ KG ಇಲ್ಲ ಗ್ರಾಮಲ್ಲ ಅಂತ ಕೊಡಬೇಕು. ಈಗ ಫಸ್ಟು ಇಯರ್ನ 2024-25 ತಗೋಬೇಕು. ಐಟಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ರೈಸ್ನ ತಗೋತೀನಿ. ಇಷ್ಟು ಐಟಮ್ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಮೇಯ್ನ್ ಮಾಡಬೇಕಾದ 5 ಐಟಮ್ ಸಾಕು. ಒಂದು ರೈಸ್, ಒಂದು ವೀಟ್, ಒಂದು ತೂರ್ ದಾಲ್, ಒಂದು ಇನ್ನೊಂದು ಸನ್ಫ್ಲವರ್ ಆಯಿಲ್, ಒಂದು ಇನ್ನೊಂದು ಮಿಲ್ಕ್ ಪೌಡರ್, ಒಂದು. ಇಷ್ಟು ಐಟಮ್ನ ಮಾತ್ರ ಮಾಡಬೇಕು. ಇದರಲ್ಲಿ ಒಂದೊಂದಾಗಿ ತೆಗೆದುಕೊಂಡು ಮಾಡೋಣ. ಮೊದಲನೇದಾಗಿ ರೈಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ರೈಸ್ ಅಂತ ಬರುತ್ತೆ. ಕ್ವಾಂಟಿಟಿ ಇಲ್ಲಿ ಫುಡ್ ಏನಂತ ಅಂದರೆ ಆ್ಯಡ್ ಓಪನಿಂಗ್ ಬ್ಯಾಲೆನ್ಸ್ ಅಂತ ಬರ್ತಾ ಇದೆ. ಈಗ ನಮಗೆ ಅಕ್ಷರದಾಸೋಹ ಬುಕ್ಕಲ್ಲಿ ಎಷ್ಟು ಫುಡ್ಡು ನಮ್ಮಲ್ಲಿ ಬ್ಯಾಲೆನ್ಸ್ ಉಳಿದಿದೆ ಈ ತಿಂಗಳಲ್ಲಿ, ಇದನ್ನು ಈಗ ಎಂಟ್ರಿ ಮಾಡ್ತಾ ಇದ್ದೀವಿ, ಈ ಡೇಟಲ್ಲಿ ಎಷ್ಟು ಫುಡ್ ಉಳಿದಿದೆ ಲಾಸ್ಟ್ ಉಳಿಕೆಯನ್ನು ಮಾತ್ರ ಇಲ್ಲಿ ಎಂಟ್ರಿ ಮಾಡಬೇಕು. ಈಗ ಒಂದು ಶಾಲೆಯಲ್ಲಿ ಇಲ್ಲಿ ರೈಸು 40 kg ಉಳಿದಿದೆ ಅಂತ ನಾನು ಎಂಟ್ರಿ ಮಾಡ್ತೀನಿ. ಇದು ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಮುಂದೆ ಇಂಡೆಂಟಲ್ಲಿ ಇದು ಕಳೆದು ನಮಗೆ ನೆಕ್ಸ್ಟ್ ಮಂತಿಂದು ಇಂಡೆಂಟನ್ನ ಕೊಡ್ತಾರೆ ಅವರು. ಸೊ ಇಲ್ಲಿ ರೈಸ್ನ 40 kg ಉಳಿದಿದೆ ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ. ಆನಂತರ ಇಲ್ಲಿ ಯೂನಿಟ್ ಬಂದು ರೈಸಿಗೆ ಇದಕ್ಕೆಲ್ಲ ನಾವು ಸಾಮಾನ್ಯವಾಗಿ KGನ ತೆಗೆದುಕೊತೀವಿ. ಇನ್ನು ಕೆಲವಕ್ಕೆ ಲೀಟರ್ನು ಸಹ ತೆಗೆದುಕೋಬಹುದು. ಎಣ್ಣೆಗೆಲ್ಲ ಇನ್ನು ಉಳಿದಿದ್ದಕ್ಕೆಲ್ಲ KG ಬರುತ್ತೆ ಸಾಮಾನ್ಯ. ಇದಾದಮೇಲೆ ನಾವಿಲ್ಲಿ ಸೇವನ್ನು ಕೊಡಬೇಕು. ಇಲ್ಲಿ ರೈಸ್ ತೆಗೆದುಕೊಂಡಿದ್ದೀವಿ, ಅದರ ಪ್ರಮಾಣ ಎಷ್ಟು ಉಳಿದಿದೆ ಅಂತ ಕೊಟ್ಟಿದ್ದೀನಿ. ನಂತರ ಸೇವನ್ನು ಕೊಡ್ತೀನಿ. ಓಕೆ, ಸೇವ್ ಮತ್ತೆ ಕೇಳುತ್ತೆ. ಇಲ್ಲಿ ಓಕೆನ ಕೊಡಿ. ಓಕೆ ಕೊಟ್ಟಾದಮೇಲೆ ಇಲ್ಲಿ ನಮಗೆ ಒಂದು ಮೆಸೇಜ್ ಬರುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರಲ್ಲಿ ಬಂದು ಹೋಗುತ್ತೆ. ಆನಂತರ ನೆಕ್ಸ್ಟ್ ನಮಗೆ ಇಲ್ಲಿ ಕೆಳಗಡೆ ನೋಡ್ಬೋದು, ನಾವು ಎಂಟ್ರಿ ಮಾಡಿದ್ದು ಸಹ ಇಲ್ಲಿ ಬರುತ್ತೆ. ರೈಸ್ ಎಂಟ್ರಿ ಮಾಡಿದ್ದೀನಿ ಮತ್ತು ವೀಟ್ ಎಂಟ್ರಿ ಮಾಡಿದ್ದೀನಿ. 9 kg ಇದೆ ರೈಸ್, 4 kg ರೈಸ್ ಇದೆ. ಇದನ್ನು ಬೇಡ ಅಂದರೆ ನಾವು ಮತ್ತೆ ತಪ್ಪಾಗಿದ್ರಲ್ಲಿ ಇದು ಎಡಿಟ್ ಆಪ್ಷನಲ್ಲಿ ಕ್ಲಿಕ್ ಮಾಡಿ, ಆಕ್ಷನ್ ಕಾಲಮಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಮತ್ತೆ ಎಡಿಟನ್ನು ಮಾಡಬಹುದು. ಇದು ಸರಿ ಇದೆ ಅಂದರೆ ಅದೇ ಇರಲಿ ಅಂತ ಬಿಡಬಹುದು. ಈಗ ಮತ್ತೆ ರೈಸ್ ಆಯಿತು, ವೀಟ್ ಆಯಿತು, ಮತ್ತು ಇನ್ನೊಂದನ್ನು ನಾವು ಎಂಟ್ರಿ ಮಾಡಬೇಕು ಅಂದರೆ ಮತ್ತೆ ನ್ಯೂ ಆಪ್ಷನ್ಗೆ ಹೋಗಬೇಕು.
ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಇಲ್ಲಿ ಇಯರ್ನ ಸೆಲೆಕ್ಟ್ ಮಾಡ್ಕೊತೀವಿ. ಐಟಮ್ಮು ಈಗ ತೂರ್ ದಾಲ್ನ ತೆಗೆದುಕೊತೀನಿ. ಇದು ಎಷ್ಟು ಇದೆ ಉಳಿಕೆ ಆಗಿದೆ, 6 kg ಉಳಿದಿದೆ. ಸೊ ಇಲ್ಲಿ kgನ ಸೆಲೆಕ್ಟ್ ಮಾಡ್ಕೊತೀನಿ, ಮತ್ತೆ ಸೇವನ್ನು ಕೊಡ್ತೀನಿ. ಓಕೆ, ಸೇವ್. ಇಲ್ಲಿ ಸೇವ್ ಅಂತ ಬರುತ್ತೆ. ಬಂದಾದ್ಮೇಲೆ ಮತ್ತೆ ಇಲ್ಲಿ ನಮಗೆ ರೈಸು, ವೀಟು, ತೂರ್ ದಾಲ್ 3 ಸಹ ಬಂದಿದೆ, ಎಷ್ಟೆಷ್ಟಿದೆ ಅಂತ ತೋರಿಸಿದೆ. ಮತ್ತೆ ರೈಸ್ ಆಯಿತು. ಈಗ ಮಿಲ್ಕ್ ಪೌಡ್ರು ಇದನ್ನು ತೆಗೆದುಕೋಬೋದು. ಐಟಮ್ಮು ಮಿಲ್ಕ್ ಪೌಡ್ರನ್ನ ತೆಗೆದುಕೊತೀನಿ. ಮತ್ತು ಮಿಲ್ಕ್ ಪೌಡ್ರು ಎಷ್ಟು ಉಳಿದಿದೆ, 5 kg ಉಳಿದಿದೆ, ಎಂಟ್ರಿ ಮಾಡ್ತೀನಿ kg. ಸೊ ಸೇವನ್ನು ಕೊಡ್ತೀನಿ. ಓಕೆ, ಮಿಲ್ಕ್ ಪೌಡ್ರು ಸೇವ್ ಆಯಿತು, ಇಲ್ಲಿ ಬಂತು. ನೆಕ್ಸ್ಟು ಮತ್ತೆ ನ್ಯೂ ಆಪ್ಷನಲ್ಲಿ ಹೋಗಬೇಕು. ನ್ಯೂ ಆಪ್ಷನಲ್ಲಿ ಹೋಗಿ ಇಲ್ಲಿ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಐಟಮ್ ಬಂದು ಸನ್ಫ್ಯೂರ್ ಆಯಿಲ್, ಇಲ್ಲಿ ಎಣ್ಣೆ ಸಂಬಂಧಪಟ್ಟಂತೆ ಅಡುಗೆ ಎಣ್ಣೆ ಸನ್ಫ್ಯೂರ್ ಆಯಿಲ್, ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಣ್ಣೆ ಎಷ್ಟು ಉಳಿದಿದೆ ಅಡುಗೆ ಎಣ್ಣೆ ಅಂತ ಅಂದರೆ ಅದನ್ನು 3 kg ಉಳಿದಿದೆ. ಸೊ 3 kgನ 3 ಲೀಟ್ರ್ ಉಳಿದಿದೆ. ಸೊ ಲೀಟರ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಎಣ್ಣೆ ಅಡುಗೆ ಎಣ್ಣೆ ಆಗಿರೋದ್ರಿಂದ ನೆಕ್ಸ್ಟು ಸೇವನ್ನು ಕೊಡ್ತೀನಿ. ಸೊ ಇದಾಯಿತು. ಈಗ ಅವರು ಕೊಟ್ಟಿರೋಂಥ ಈ ಮೇನ್ ಪ್ರಧಾನವಾಗಿರೋಂಥ 5 ಐಟಮ್ಸ್ನ ನಾವು ಎಂಟ್ರಿ ಮಾಡಿದ್ದೀವಿ. ಇಷ್ಟಿಷ್ಟು ಬ್ಯಾಲೆನ್ಸು ಉಳಿದಿದೆ ಅಂತ ಎಂಟ್ರಿ ಮಾಡಿದ್ದೀವಿ. ಬೇಡ ಅಂದರೆ ಇಲ್ಲಾಗಿ ಡಿಲೀಟ್ ಮಾಡಿ ಅಥವಾ ಅಪ್ಡೇಟನ್ನು ಮಾಡಬಹುದು. ಡಿಲೀಟ್ ಮಾಡೋಕ್ಕಾಗಲ್ಲ, ಅಪ್ಡೇಟ್ ಮಾಡಬಹುದು. kg ಅಥವಾ ಐಟಮ್ಸ್ನ ಚೇಂಜ್ ಮಾಡಬಹುದು. ಈಗ ನಾವು ಮತ್ತೆ ಏನು ಮಾಡಬೇಕು, ಈಗ ಇಂಡೆಂಟನ್ನು ಎಂಟ್ರಿ ಮಾಡಬೇಕು. ಎಷ್ಟು ಉಳಿದಿತ್ತು ಅದನ್ನು ನಾವು ಇಲ್ಲಿ ಎಂಟ್ರಿ ಮಾಡೋದು. ಈಗ ಇಂಡೆಂಟ್ನ ಎಂಟ್ರಿ ಮಾಡೋಕ್ಕೆ ಮತ್ತೆ ಇದೇ ಆಪ್ಷನ್ನು ಇಲ್ಲಿ ಹೋಗಿ ಇಲ್ಲಿ ಮೇನ್ ಆಪ್ಷನ್ ಬರ್ತವೆ, ಇದನ್ನು ಕ್ಲಿಕ್ ಮಾಡಿದರೆ ಈಗ ಇಲ್ಲಿ ಇಂಡೆಂಟ್ ಅಂತ ಇದೆ. ಇದು ಈಸಿ. ಫುಡ್ ಓಪನಿಂಗ್ ಬ್ಯಾಲೆನ್ಸ್ನ ಎಂಟ್ರಿ ಮಾಡ್ಕೊಂಡ್ರೆ ಇಂಡೆಂಟ್ನ ಎಂಟ್ರಿ ಮಾಡ್ತಕ್ಕಂಥದ್ದು ಈಸಿ. ಇಂಡೆಂಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಇಲ್ಲಿ ನಾವು ಇಂಡೆಂಟಲ್ಲಿ ನ್ಯೂ ಅಂತ ಆಪ್ಷನ್ನ ಮತ್ತೆ ತೆಗೆದುಕೋಬೇಕು. ಈ ನ್ಯೂ ಮೇಲೆ ಕ್ಲಿಕ್ ಮಾಡಿ, ಆನಂತರ ಮೇಲೆ ಸ್ಕ್ರಾಲ್ ಮಾಡಿ. ಮೊಬೈಲಲ್ಲೇ ಮಾಡ್ತಾ ಇರೋದ್ರಿಂದ ಈ ಥರ ನಾವು ಸ್ಕ್ರಾಲ್ ಮಾಡಬೇಕು, ಸ್ಕ್ರೀನ್ ಚಿಕ್ಕದಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಬಂದು ನಾವು ನೋಡ್ಬೋದು 5 ಐಟಮ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕರೆಂಟ್ ಸ್ಟಾಕ್ ಅಂತ ಇಷ್ಟಿದೆ, ಅಂದರೆ ಈಗ ಇದು ಉಳಿದಿರೋ ಅಂಥದ್ದು. ಈಗ 5 ಮಕ್ಕಳಿಗೆ ಅಂದಾಜು ಮಾಡಿದ್ದಾರೆ. 5 ಮಕ್ಕಳಿದ್ದಾರೆ ಈ ಶಾಲೆಯಲ್ಲಿ. ಸೊ 5 ಮಕ್ಕಳಿಗೆ ಇಷ್ಟು ಫುಡ್ಡು, ಕರೆಂಟ್ ಕ್ವಾಂಟಿಟಿ ಫುಡ್ಡು ಇಷ್ಟು ಬರುತ್ತೆ ಅಂತ ಮಾಡಿದ್ದಾರೆ. ಏಕೆಂದರೆ ಇದನ್ನು ಯಾವ ರೀತಿ ಲೆಕ್ಕಾಚಾರ ಮಾಡಿದ್ದಾರೆ ಅಂತ ಅಂದರೆ, ಈ ವರ್ಷ ನಾವು ಓಪನಿಂಗ್ ಬ್ಯಾಲೆನ್ಸ್ ಏನು ಎಂಟ್ರಿ ಮಾಡ್ದೋ ಆ ಓಪನಿಂಗ್ ಬ್ಯಾಲೆನ್ಸಲ್ಲಿ ಇರ್ತಕ್ಕಂಥದ್ದು, ಅನಂತರ ಓಪನಿಂಗ್ ಬ್ಯಾಲೆನ್ಸ್ನ ಕಳೆದು ಮತ್ತು ಮಕ್ಕಳ ಸಂಖ್ಯೆ ಏನಿದೆ ಆ ಮಕ್ಕಳ ಸಂಖ್ಯೆಗೆ ಒಂದು ತಿಂಗಳಿಗೆ ಎಷ್ಟು ಫುಡ್ಡು ಬೇಕಾಗುತ್ತೆ ಅನ್ನೋದನ್ನು ಸೇರಿಸ್ಕೊಂಡು ಇನ್ನು ಮಿಕ್ಕಿದ್ದಂಥದ್ದನ್ನು ಉಳಿಕೆಯಲ್ಲಿ ಹಾಕ್ತಾರೆ. ಇಷ್ಟೆಲ್ಲ ಆದಮೇಲೆ ಲಾಸ್ಟ್ ಫೈನಲ್ ಎಲ್ಲ ಚೆಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ರಿಯೇಟ್ ಅಂತ ಇದೆ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡೋಣ. ಆರ್ ಯು ಶೂರ್ ವಾಂಟ್ ಟು ಕ್ರಿಯೇಟ್ ಅಂತ ಕೇಳುತ್ತೆ. ಇಲ್ಲಿ ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ಇಲ್ಲಿ ಸಕ್ಸಸ್ಫುಲಿ ಅಂತ ಇಲ್ಲೊಂದು ಇದು ಬರುತ್ತೆ, ಮೆಸೇಜ್ ಬರುತ್ತೆ. ಮತ್ತು ಇಂಡೆಂಟ್ ಕೋಡ್ ಸಹ ಬಂದು ಹೋಗುತ್ತೆ ಶಾರ್ಟ್ಲಿ. ಈ ಇಂಡೆಂಟ್ ಕೋಡ್ ನಮಗೆ ಮತ್ತೆ ಸಿಗುತ್ತೆ ಅನಿಸುತ್ತೆ. ಓಕೆ, ಮಾಡಿರೋ ಅಂಥದ್ದು ಕಂಪ್ಲೀಟ್ ಮಾಡಿದ್ವಿ. ಮಾಡಿರೋಂಥದ್ದು ಆಗಿದೆಯಾ ಇಲ್ವ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಇದೇ ರೀತಿ ಇಲ್ಲಿ ಇದರಲ್ಲೇ ಹೋಗಿ ಫುಡ್ ಗ್ರೈನು ಇಂಡೆಂಟಲ್ಲೇ ಹೋಗಿ ಮತ್ತೆ ಇಂಡೆಂಟಲ್ಲಿ ಹೋಗ್ಬಿಟ್ಟು ಇಲ್ಲಿ ನ್ಯೂಗೆ ಹೋಗ್ಬಿಡಿ. ಇಲ್ಲಿ ಇಯರ್ ಸೆಲೆಕ್ಟ್ ಮಾಡ್ಕೊಂಡು 2024-25 ಇಯರ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಆಪ್ಷನ್ ಏನಿದೆ ಇದನ್ನು ಕೊಡಿ. ಇಯರು ಮತ್ತು ಸರ್ಚ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಮಾಡಿರೋಂಥ ಇಂಡೆಂಟ್ ಇಲ್ಲಿ ಕೆಳಗಡೆ ಬರುತ್ತೆ. ಈ ರೀತಿಯಾಗಿದೆ. ಇಂಡೆಂಟ್ ಕೋಡ್ ಇದೆ, ಯಾವ ಡೇಟು ನಾವು ಇಂಡೆಂಟ್ನ ಮಾಡಿದ್ದೀವಿ ಅಂತ ಇದೆ. ಅನಂತರ ಯಾವ್ಯಾವ ಐಟಮ್ಗೆ ಎಷ್ಟು ಮಕ್ಕಳು ಬೆನಿಫಿಷರಿ ಮಕ್ಕಳಿದ್ದಾರೆ ಅಂತ ಬರುತ್ತೆ. ಇನ್ನು ಕ್ವಾಂಟಿಟಿ, ಸಜೆಸ್ಟೆಡ್ ಕ್ವಾಂಟಿಟಿ ಇದೆ. ಇನ್ನು ಅವೈಲಬಲ್ ಸ್ಟಾಕು ಸಹ ಇಲ್ಲಿ ಇದೆ. ಆನಂತರ ಇಂಡೆಂಟ್ ಎಷ್ಟು
ಬರುತ್ತೆ ಎಷ್ಟು ಇಂಡೆಂಟ್ ಕ್ವಾಂಟಿಟಿ kg ಆರ್ ಲೀಟರಲ್ಲಿ ಇದೆ, ಇಷ್ಟಿದೆ. ಸೊ ಇದು ಏನಾರ ತಪ್ಪಾಗಿದ್ರೆ ಇಲ್ಲಿ ಸಹ ಇದನ್ನು ಡಿಲೀಟ್ ಮಾಡ್ಬೋದು, ಏನು ಆಗಲ್ಲ. ಸೊ ಹಾಗಾಗಿ ಸರಿ ಇದ್ದರೆ ಹಿಂಗೆ ಬಿಟ್ರಾಯ್ತು. ಇಷ್ಟು ಫೈನಲ್ ಆಗಿ ಮಾಡ್ತಕ್ಕಂಥದ್ದು.